बेळगावहून धारवाडच्या दिशेने जात असलेल्या कारने पुढे चाललेल्या दुचाकीला धडक दिली। यामध्ये एका व्यक्तीचा जागीच मृत्यू झाला असून इतर दोघे गंभीर जखमी झाले आहेत आणि त्यांना खासगी रुग्णालयात दाखल करण्यात आले। जेव्हा कार कोणाची आहे हे पाहिलं गेलं तेव्हा कळाले की ती काँग्रेस आमदार राजू कागे यांच्या भावाच्या मुलाची आहे। या अपघातात मृत्यू झालेल्या तरुणाचे नाव बसवराज पुडकलकट्टी वय 22 असं आहे। तो बेळगाव जिल्ह्यातील गोकाक तालुक्यातील पुडकलकट्टी गावातील रहिवासी होता। आज सकाळी तो गोकाकहून कित्तूर येथे कामासाठी निघाला होता। त्याच्यासोबत आणखी 2 मजूर होते आणि तिघेही एकाच दुचाकीवर प्रवास करत होते। बेळगाव जिल्ह्यातील कित्तूर शहराच्या उपनगरात राष्ट्रीय महामार्ग क्रमांक 4 येथे हा अपघात घडला। दुचाकीला मागून धडक बसल्यामुळे बसवराजचा जागीच मृत्यू झाला, तर सण विठ्ठल दुर्दुंडी आणि निंगप्पा हेब्बाळ हे दोघे गंभीर जखमी झाले असून त्यांच्यावर खासगी रुग्णालयात उपचार सुरू आहेत। हा अपघात राजू कागे यांचे बंधू सिद्धनगौडा कागे यांचा मुलगा श्री प्रसाद कागे यांनी केला असल्याची माहिती समोर आली आहे। तो स्वतः कार चालवत होता आणि त्याने दुचाकीला धडक दिली। घटनास्थळी कित्तूर पोलीस दाखल झाले आणि त्यांनी प्राथमिक चौकशी करून श्री प्रसाद याला ताब्यात घेतले। मात्र FIR दाखल होण्याआधीच पोलिसांनी त्याला सोडून दिल्यामुळे अनेक प्रश्न निर्माण झाले आहेत। रात्री उशिरापर्यंत अपघाताचा गुन्हा नोंद झाला नव्हता। बसवराजचा मृतदेह बीम्स हॉस्पिटलच्या शवगृहात हलवण्यात आला। आपल्या एकुलता एक मुलगा गमावलेल्या वडिलांचे रडणे हृदय पिळवटून टाकणारे होते। ಬೆಳಿಗ್ಗೆ ಫೋನ್ ಹಚ್ಚಿ ರಾವ್ ಮಗಾರ ಸತ್ತು ಹೋದ್ರೆ ಅದ ಆಕ್ಸಿಡೆಂಟ್ ಆಗಿತ್ತು ಅದು ಯಾರ್ದು ನಂಗೆ ಗುರ್ತಿಲ್ರಿ ಸರ ನನಗೆ ತಡ್ಕೊಲ್ಲ ಇನ್ನೂ ಮಿಡಿದು ಮಾಡಲ್ಲ ಸರ ಈಗ ಏನಾಗಿತ್ತು ಅಂದ್ರೆ ಈ ಪರಿಸ್ಥಿತಿಯಲ್ಲಿ ನಂದು ಕೆಟ್ಟೈತ್ರಿ ಮಗನ ಕಳ್ಕೊಂಡು ದುಃಖಿನೊಳಗೆ ಅವರೆಲ್ಲರೂ ದುಃಖಿನೊಳಗೆ ಏನು ಕೆಲಸ ಮಾಡ್ತಿದ್ರಿ ಮಗ ಇದಾರೆ ಇವು ಸೆಂಟ್ರಿನ ಕೆಲಸ ಮಾಡ್ತಿದ್ರಿಪ್ಪ ಯಾವಾಗ ಬಂದಿದ್ರಿ ಕೆಲಸಕ್ಕೆ 15 ದಿವಸ ಆದ್ರಿ ಬಂದು ನಾವು ಎಲ್ಲಿ ಆಕ್ಸಿಡೆಂಟ್ ಆದಿಲ್ಲ ಕಿತ್ತೂರು ಅಂತ ಹೇಳತ್ರಿ ಅದು ಯಾವ ಗಾಡಿ ಹಂಗ ಏನು ಟೂ ವೀಲರ್ ಮ್ಯಾಗಿದ್ರ ಹೆಂಗೇನು ಸರ ಈಗ ಅದು ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ಇಲ್ಲ ಅವರಿಗೆ ದುಃಖಿನೊಳಗೆ ಅದಾರ ನಾವು ಹೇಳ್ತೀವಿ ಕೇಳ್ರಿ ನೀವು ಮಾತಾಡ್ತೀರಿ ಹಾಂ ನಾ ಮಾತಾಡ್ತೀನಿ ಅವರು ದುಃಖಿನೊಳಗೆ ಇರುವಂಥ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಅಂದ್ರೆ ಸರ ಫೋನಿನಿಂದ ಮಾಹಿತಿ ಬಂದೈತಿ ಬಂದ ಮೇಲೆ ನಾವು ಡೈರೆಕ್ಟ್ ಇಲ್ಲಿ ಸಿವಿಲ್ಗನ ಬಂದೀವಿ ಎಲ್ಲರೂ ಸಿವಿಲ್ಗೆ ಬಂದ ಮೇಲೆ ಇಲ್ಲಿ ನಾವು ಬಾಡಿ ನೋಡಿದ ಮೇಲೆ ಆಕ್ಸಿಡೆಂಟ್ ಅನ್ನೋದು ಈಗ ನಮ್ಮ ರಿಪ್ಲೈ ಏನು ಗೊತ್ತೈತಿ ಆಮೇಲೆ ನಾವು ನೀವು ಮಾತಾಡಬೇಕಾಗ್ತೈತಿ ಯಾಕಂದ್ರೆ ಇಲ್ಲಿವರೆಗೂ ನಮ್ಗೆ ಏನೂ ಗೊತ್ತಿಲ್ಲ ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು ಏನು ಈಗ ಸಾಹೇಬ್ರ ಬಾಯಲ್ಲಿ ನಾವು ಕೇಳ್ಕೊಂಡಾಗ ಸಾಹೇಬ್ರು ಇಂಥಲ್ಲಿ ಹಿಂಗೆ ಆಗಿತ್ತು ಅಂತ ಹೇಳಿದಾಗ ಅದು ಕಿತ್ತೂರು ಹತ್ತಕ್ಕೆ ಆಗಿತ್ತು ಅಂತ ಹೇಳ್ತಾರೆ ನಾವು ಹುಡುಗನ ಕಡೆಯವ್ರು ಈಗ ಏನು ಡೆತ್ ಆಗ್ಯಾರಲ್ಲ ಬಸವರಾಜ ತಾಕಟ್ನಾಳ್ ಅಂತೇಳಿ ಆ ಕಡೆಯಿಂದ ಬಂದವ್ರು ನಾವು ನಮ್ಗೆ ಇನ್ನೂವರೆಗೆ ಏನೂ ಗೊತ್ತಿಲ್ಲ ಈಗ ಬಾಡಿ ನಮ್ಗೆ ಈಗ 5ವರೆಗೆ ನಮಗೆ ತೋರಿಸ್ಯಾರ ಈಗ ಇಲ್ಲಿವರೆಗೂ ಅವ್ರು ತೋರಿಸಿರಲಿಲ್ಲ ನಾವು ಅಲ್ಲಿ ಅಧಿಕಾರಿನ ಕೇಳಿದಾಗ ಅವ್ರು ಏನಂದ್ರು ನಾವು ಪೊಲೀಸ್ ಇನ್ಸ್ಪೆಕ್ಷನ್ ಇಲ್ಲಿ ಬಂದು ನೋಡುತ್ತಾನ ನಾವು ತೋರ್ಸಂಗಿಲ್ಲ ಅಂದಿದ್ರು ನಾವು ಇಲ್ಲಿವರೆಗೂ ವೇಟ್ ಮಾಡಿದ್ವಿ ಈಗ ಬಂದ ಬಾಡಿ ನೋಡಿದಾಗ ಈಗ ನಮ್ಗೆ ಏನನ್ನು ಸಾಹೇಬ್ರ ಮಾಹಿತಿ ಕೊಟ್ಟಾಗ ಗೊತ್ತ ಸಾಹೇಬ್ರ ಕಿತ್ತೂರತ್ತಕ್ಕೆ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳ್ಯಾರ ಈಗ ಆಕ್ಸಿಡೆಂಟ್ ಆದದಂದ್ರೆ ಕಾಗೆ ಅವ್ರದ್ದು ಕಾರ್ ಹತ್ರಿ ಅಲ್ಲಿಂದ ನಮ್ಮ ಕೆಲ್ಸಕ್ಕೆ ಬಂದವ್ರದ್ದು ಬೈಕ್ ಹತ್ರಿ ಇವು ನಮ್ಮ ಹುಡುಗ ಹಿಂದೆ ಕೂತಿದ್ದ ಅವ್ರು ಓಡಿಸಾತಿದ್ರತ್ತ ಇವ್ರು ಮುಂದಿನ ಹೊಂಟಿದ್ರು ಅವ್ರು ಹಿಂದಿನ ಬಂದು ಹೊಡೆದಾರತ್ತ ಸರ್ ಇಷ್ಟು ಮಾಹಿತಿ ಸಿಕ್ಕೈತಿ ನಿಖರವಾದ ಮಾಹಿತಿ ನಮ್ಗೆ ಇನ್ನೂ ಮಟ್ಟ ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಸರ್ ನಾವು ಯಾಕಂದ್ರೆ ನಾವು ಇನ್ನೂ MLA ಅವರು ಯಾರು ಏನು ಅನ್ನೋದು ನಾವು ಗೊತ್ತಿಲ್ಲ ಅದ್ರೊಳಗೆ ಬರೆದಿದ್ರು ಅವರು ಅದು ಯಾವ ಕಾಗೆ ಅನ್ನೋದು ಪೂರ್ಣ ಹೆಸರು ನಮ್ಗೆ ಇನ್ನೂ ಗೊತ್ತಿಲ್ಲ ನಾವು ಕಂಪ್ಲೀಟ್ ಕೊಟ್ಟಿವಿ ಸರ್ ಕಡೆ ಇನ್ನು ಅವ್ರು ಯಾವ ಕಾಗೆ ಅವರು ಏನು ಅನ್ನೋದು ನಾವು ಇನ್ನು ಅವ್ರ ಕಡೆ ಕೇಳ್ಕೊಂಡು ತಿಳ್ಕೊಬೇಕು ನಾವು ಬಂದಿದ್ದ ಸಡನ್ಲಿ ಹಾಸ್ಪಿಟ್ಲಿಗೆ ಬಂದೀವಿ ಈಗ ನಾವು ಅಲ್ಲಿ ಆಕ್ಸಿಡೆಂಟ್ ಆ ಸ್ಪಾಟಿಗೆ ಹೋಗಿಲ್ಲ ಆಮೇಲೆ ಕಿತ್ತೂರು ಸ್ಟೇಷನ್ಗೆ ಹೋಗಿಲ್ಲ ನಮಗೆ ಹಿಂಗೆ ಆಗೈತೆ ಅಂದ ತಕ್ಷಣ ನಾವು ಬಂದಿದ್ದು ಬೆಳಗಾವಿ ಇಲ್ಲಿ ಹಾಸ್ಪಿಟ್ಲಿಗೆ ಹುಡುಗ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ದು ಸರ್ ನಾವು ಇನ್ನೂ ಇಲ್ಲ ಸರ್ ಇನ್ನೂ ಮ್ಯಾರೇಜ್ ಇಲ್ಲ ಒಬ್ಬನೇ ಮಗ ಸರ್ ಇರಾವ ಕುಟುಂಬ ಪರಿಸ್ಥಿತಿ ಏನೈತಿ ಗರೀಬ್ ಐತ್ರಿ ದುಡ್ದ ತಿಂದಾಗ ಅವ್ರ ಜೀವನ ಐತೆ ಸರ್ ಅಲ್ಲಿ ಮಟ ಅವ್ರಿಗೆ ಹುಡುಗ ದುಡಿಯೋಕೆ ಆಧಾರ ಇದ್ದ ಈಗ ಹುಡುಗನೂ ಇಲ್ಲ ಅಂದ್ಮ್ಯಾಗ ಅವ್ರದ್ದು ಇರುವಂಥ ವಯಸ್ಸಾದಂಥ ತಂದೆ ತಾಯಿ ಅದಾರ ಅವ್ರಿಗಿನ್ನ ಪರಿಸ್ಥಿತಿ ಮುಂದಿನಕ್ಕೆ ಏನೈತಿಲ್ಲ ಅದಕ್ಕೆಲ್ಲ ಸಜೆಷನ್ ಏನು ಸರ್ಕಾರ ಇದನ್ನು ಮಾಡ್ಬೇಕು ನೋಡ್ಬೇಕು ನಂದು बसवराज हिरेमठ सर पुडकलकट्टी ಅವ್ರ ಮನೆ ಪಕ್ಕದವ್ರು ಸರ್ ನಾವು ओके। दुसरीकडे तिघेही एकाच दुचाकीवर हेल्मेट शिवाय प्रवास करत होते, त्यामुळे त्याचा मृत्यूस कारणीभूत ठरले का हेही तपासले जात आहे। कित्तूर पोलीस ठाण्यात आमदार राजू कागे यांचा पुतण्या श्री प्रसाद कागे आणि दुचाकीस्वार सण विठ्ठल दुर्दुंडी यांच्या विरोधात प्रकरण नोंदवण्यात आले आहे। त्यांच्यावर BNS कायदा 2023 नुसार कलम 281, 125A, 125B, 106 अंतर्गत गुन्हा दाखल करण्यात आलाय। मृत बसवराज पुडकलकट्टी याच्या मृतदेहाचे बेळगाव बीम्स रुग्णालयात शवविच्छेदन करण्यात आले।
पोलिसांनी कोणत्याही दबावाला बळी न पडता योग्य चौकशी करून मृताच्या कुटुंबाला न्याय द्यावा अशी मागणी केली जात आहे. विनोद कोलकार, KMM मराठी, बेळगाव.